ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ನಾವೆಲ್ಲರೂ ಕೂಡ ಕಷ್ಟದಿಂದಲೋ ಸುಖದಿಂದಲೋ ಶ್ರೀಮಂತಿಕೆಯಿಂದಲೋ ಬಡತನದಿಂದಲೋ ಆದರೂ ಒಂದು ಹೊತ್ತು ಊಟ ಇದೆಯೋ ಇಲ್ವೋ, ಇಲ್ಲ ಮೃಷ್ಟಾನ್ನ ಭೋಜನವೋ ಇದೆಯೋ ಇಲ್ವೋ, ಬಿಸಿನಲ್ಲಿ ನಿಂತಿದ್ದೇವೆಯೋ ನೆರಳಿನಲ್ಲಿ ಇದ್ದೇನೆಯೋ, ಮನೆ ಇದೆಯೋ ಮನೆ ಇಲ್ಲವೋ, ನಾವು ಏನೇ ಕಷ್ಟಗಳು ಸುಖಗಳು ಬಂದರೂ ಕೂಡ ನಾವೆಲ್ಲರೂ ಕೂಡ ಈ ಜೀವನವನ್ನು ಈ ಕಲಿಯುಗದಲ್ಲಿ ಮಾಡಲೇಬೇಕು. ನಮ್ಮ ಹೊಟ್ಟೆಪಾಡಿಗಾಗಿ ಕಷ್ಟಪಟ್ಟು ನಾವು ಅನ್ನಕ್ಕಾಗಿ ಏನಾದರೂ ಕೂಡ ಒಂದು ಸಾಧನೆಯನ್ನು ಕೆಲಸವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಈ ಯುಗದಲ್ಲಿ ಬದುಕುವುದು ತುಂಬ ಕಷ್ಟ. ಇಲ್ಲಿ ಒಂದು ವಿಶೇಷತೆ ಏನು ಎಂದರೆ, ಒಂದು ಊರಿನಲ್ಲಿ ಒಬ್ಬ ಪುಟ್ಟ ಬಾಲಕನು ಇದ್ದ. ಆ ಬಾಲಕನು ದಿನದಿಂದ ಬೆಳೆಯುತ್ತಾ ವಿವಾಹ ವಯಸ್ಕನಾಗಿ ಬಂದು ನಿಂತಹ ಸಮಯದಲ್ಲಿ ಅವನಿಗೆ ಮದುವೆ ಕೂಡ ಆಗುತ್ತೆ. ಅವರು ಸುಖದಿಂದ ಜೀವನವನ್ನು ಮಾಡ್ತಾ ಇರಬೇಕಾದ್ರೆ ಅವನೇನೋ ಒಳ್ಳೆಯನು, ಆದರೆ ಅವರ ಹೆಂಡತಿಯ ಬುದ್ಧಿಯ ಮಾತನ್ನು ಕೇಳಿ ಅವನು ಅಧರ್ಮದ ಹಾದಿಯ ಕಡೆಗೆ ಹೋಗುತ್ತಾನೆ. ಎಲ್ಲದರಲ್ಲಿಯೂ ಕೂಡ ಆಸೆಯನ್ನು ಇಟ್ಟಿಸಿಕೊಳ್ಳುತ್ತಾನೆ. ಉದಾಹರಣೆಗೆ, ಊರಿನಲ್ಲಿ ಇದ್ದಂತಹ ನಾಗರಿಕರ ಮೇಲೆ ಹಲ್ಲೆಯನ್ನು ಮಾಡುವುದು, ಅವರಲ್ಲಿ ಇದ್ದಂತಹ ಸರಗಳನ್ನು ಹಣವನ್ನು ಕಿತ್ತುಕೊಂಡು ತನ್ನ ಜೀವನವನ್ನು ಮಾಡ್ತಾ ಇದ್ದ. ಆದರೆ ಆ ವ್ಯಕ್ತಿಯು ಜೀವನವನ್ನು ಮಾಡುತ್ತಾ ಒಂದು ದಿನ ಎಲ್ಲವನ್ನೂ ಕೂಡ ಪಡೆದುಕೊಂಡು ಸ್ವಂತ ಮನೆಯನ್ನು ಕಟ್ಟಿಕೊಂಡು ಅವನು ಕೂಡ ಇನ್ನೇನು ಅವನು ಪಡೆದುಕೊಂಡಿದ್ದವನ್ನು ಎಲ್ಲವನ್ನೂ ಕೂಡ ಅನುಭವಿಸಬೇಕು ಎನ್ನುವಷ್ಟರಲ್ಲಿ ಆ ಭಗವಂತನವನ ಪ್ರಾಣವನ್ನೇ ಕಿತ್ತುಕೊಳ್ಳುತ್ತಾನೆ. ಆಗ ಅವನು ಏನೇ ಗಳಿಸಿದರೂ ಕೂಡ ಅದು ವ್ಯರ್ಥವಾಗುತ್ತದೆ. ವಿಶೇಷವಾಗಿ ಇವತ್ತು ನಮಗೆ 20 ವರ್ಷ 30 ವರ್ಷ ಆಗಿರಬಹುದು. ಇನ್ನು 100 ವರ್ಷ ಬಿಟ್ಟು ಹೋದ ಮೇಲೆ ನಮ್ಮ ಪ್ರಾಣವು ಇರುವುದೇ ಇಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಾದರೂ ಕೂಡ ಒಬ್ಬರು ಇರ್ತಾರೆ. ಅವರು ಹಿಂದೆ ನಮ್ಮ ತಾತ ಇದ್ರಂತೆ ಅಂತೇಳಿ ನಮ್ಮನ್ನು ಕೂಡ ಮರೀತಾರೆ. ಆನಂತರ ಒಂದು ದೇವಾಲಯಕ್ಕೆ ಹೋದರೆ ಆ ದೇವಾಲಯವು ಶಾಶ್ವತವಾಗಿ ಇರುತ್ತದೆ. ಒಂದು ಮರವು ಆಯಸ್ಸು ಇರುವ ತನಕನೂ ಇರುತ್ತದೆ. ಒಂದು ಗ್ರಾಮವೂ ಇರುತ್ತದೆ. ಆದರೆ ಇಲ್ಲಿ ಒಂದು ವಿಶೇಷವಾಗಿ ಒಂದು ಗಮನವನ್ನು ಏನು ಕೊಡಬೇಕು ಅಂದರೆ, ಪ್ರಚಲಿತ ವಿದ್ಯಮಾನದಲ್ಲಿ ಎಲ್ಲವೂ ಕೂಡ ಇರುತ್ತದೆ, ಆದರೆ ನಾವೇ ಈ ಯುಗದಲ್ಲಿ ಇರುವುದಿಲ್ಲ. ಆದ್ದರಿಂದ ಬೇರೆಯವರ ಮೇಲೆ ವಸ್ತುಗಳಿಗೆ ನಾವು ಆಸೆಯನ್ನು ಪಡುವುದನ್ನು ಬಿಟ್ಟು ನಮ್ಮ ಕೈಲಾದಷ್ಟು ನಾವು ದುಡಿದು ತಿಂದು, ಆದರೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು. ಇಲ್ಲದಿದ್ದರೆ ನಮ್ಮ ಪಾಡಿಗೆ ನಾವು ಇದ್ದರೆ ಖಂಡಿತವಾಗಿಯೂ ಕೂಡ 100 ವರ್ಷ ಕಳೆದ ನಂತರ ಇಂತಹ ವ್ಯಕ್ತಿ ಇದ್ದರಂತೆ, ಇಂತಹ ನಮ್ಮ ತಾತ ಇದ್ದರಂತೆ, ಅವರು ಒಳ್ಳೆಯದನ್ನು ಮಾಡುವುದಕ್ಕೆ ನಾವು ಇವತ್ತು ಚೆನ್ನಾಗಿ ಜೀವನವನ್ನು ಮಾಡುತ್ತಾ ಇದ್ದೇವೆ ಅಂತೇಳಿ ಒಳ್ಳೆಯ ರೀತಿಯಾಗಿ ನಮ್ಮನ್ನು ನೆನಪನ್ನು ಮಾಡಿಕೊಳ್ತಾರೆ. ನಾವು ಇವತ್ತು ಅಧರ್ಮದಿಂದ ಹಣ ಸಂಪಾದನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮುಂದೆ ಅದು ವಿನಾಶವಾಗಿ ಹೋಗುತ್ತದೆ. ಧರ್ಮದಿಂದ ಸಂಪಾದನೆ ಮಾಡಿದ ದುಡ್ಡೇ ನಮ್ಮ ಹತ್ರ ಇರುವುದಿಲ್ಲ, ಅಧರ್ಮದಿಂದ ಸಂಪಾದನೆ ಮಾಡಿದ ದುಡ್ಡು ಇರುತ್ತದೆಯೋ? ಆದ್ದರಿಂದ ನಾವೆಲ್ಲರೂ ಕೂಡ ಆದಷ್ಟು ಬೇರೆಯವರಿಗೆ ಒಳ್ಳೆಯದನ್ನು ಮಾಡೋಣ ಅಂತ ಹೇಳಿ ಈ ಸಂಚಿಕೆಯನ್ನು